ರೋಸ್ಟರ್ ಪದ್ಧತಿನ ದಯವಿಟ್ಟು ಕೂಡಲೇ ಚೇಂಜ್ ಮಾಡಬೇಕು. ಇದರಿಂದ ನಮ್ಮ ಬಲಗೈ ಸಮುದಾಯಕ್ಕೆ ತುಂಬ ಅನ್ಯಾಯವಾಗ್ತಾ ಇದೆ. ಸೊ ಹಾಗಾಗಿ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ರೋಸ್ಟರ್ ಪದ್ಧತಿ ಮತ್ತು ಒಳ ಮೀಸಲಾತಿ ಆಗಿರುವಂಥ ಒಳ ಮೀಸಲಾತಿನ ಬದಲಾಯಿಸಿ ಹಳೆ ಒಳ ಮೀಸಲಾತಿನೇ ಜಾರಿ ಮಾಡಿ ನಮ್ಮ ಬಲಗೈ ಸಮುದಾಯಕ್ಕೆ ಮತ್ತು ಬೇರೆ ಇನ್ನಿತರ ಸಮುದಾಯಕ್ಕೆ ಅನ್ಯಾಯ ಆಗಿರೋದನ್ನ ದಯವಿಟ್ಟು ಖಂಡಿಸಿ ಹಳೆ ಮೀಸಲಾತಿನೇ ಜಾರಿ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ ಮೇಡಮ್. ಸರ್ಕಾರಕ್ಕೆ ಇದರಿಂದ ಒಂದು ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ ಮೇಡಮ್. ತುಂಬ ಈ ಸರ್ಕಾರದ ನಡೆಗೆ ತುಂಬ ಕೋಪಗೊಂಡಿದ್ದೀವಿ ಮೇಡಮ್. ನಮ್ಮ ಬಲಗೈ ಜನಾಂಗ, ಅದರಲ್ಲೂ ಬಲಗೈ ಜನಾಂಗ ತುಂಬ ಕೋಪಗೊಂಡಿದೆ ಮೇಡಮ್. ಇದು ನಮ್ಮ ಬಲಗೈ ಜನಾಂಗಕ್ಕೆ ಒಂದಕ್ಕೆ ಅನ್ಯಾಯವಾಗ್ತಿಲ್ಲ ಮೇಡಮ್. ನಮ್ಮ ಹಿಂದೆ ಇರೋಂಥ 101 ಜಾತಿಗಳಿಗೂ ಅನ್ಯಾಯವಾಗ್ತಿದೆ. ಅದರಿಂದ ನಾವು ಯಾರನ್ನು ದೂಷಣೆ ಮಾಡ್ತಿಲ್ಲ. ದಯವಿಟ್ಟು ಒಳ ಮೀಸಲಾತಿನ ಕ್ಯಾನ್ಸಲ್ ಮಾಡಿ ಹಳೆ ಪದ್ಧತಿಯಲ್ಲೇ ನೇರ ನೇಮಕಾತಿಗಳು ಮತ್ತು ಶಿಕ್ಷಣ ಮತ್ತು ಇನ್ನಿತರ ಬಗ್ಗೆ ಬೇಗ ಕ್ರಮ ವಹಿಸಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ ಮೇಡಮ್. ತುಂಬ ಹೆಲ್ಪ್ ಆಗುತ್ತೆ ಮೇಡಮ್, ತುಂಬ ಹೆಲ್ಪ್ ಆಗುತ್ತೆ. ಈಗ ಒಳ ಮೀಸಲಾತಿ ಏನಾದರೂ ಜಾರಿ ಆಯಿತು ಅಂದರೆ ತುಂಬ ನಷ್ಟ ಆಗುತ್ತೆ. ಯಾಕಂದರೆ 100 ಪೋಸ್ಟು 200 ಪೋಸ್ಟ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. 5 ಪೋಸ್ಟು 6 ಪೋಸ್ಟು 7 ಪೋಸ್ಟು ಈ ಥರ ಕಾಲ್ ಫಾರ್ ಮಾಡಿದ್ರೆ ಒಳ ಮೀಸಲಾತಿ ತುಂಬ ಅನ್ಯಾಯ ಆಗುತ್ತೆ ಮೇಡಮ್. ಇದು ಒಂದು ಜನಾಂಗಕ್ಕೆ ಮಾತ್ರ ಹೆಲ್ಪ್ ಆಗುತ್ತೆ ಹೊರತು ಗ್ರೂಪ್ ಬಿ ಗ್ರೂಪ್ ಸಿ ಅಂತ ಇನ್ನಿತರ ಯಾವುದಾದ್ರು ಜಾತಿಗಳು ಮಾಡಲ್ಲ. ಅದಕ್ಕೆ ತುಂಬ ತೊಂದರೆಗಳಾಗುತ್ತೆ ಮೇಡಮ್.